ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಒಂಥರ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ 2026 ನಮ್ಮದು ಫಸ್ಟ್ ಟ್ರಿಪ್ ಆಗ್ತಿದೆ. ಅದೆಲ್ಲಿ ಅಂತಂದರೆ ಮಂತ್ರಾಲಯ. ಸೊ ನಾವು ಹೆಂಗೆ ಮಂತ್ರಾಲಯ ಹೋಗ್ತೀವಿ ಏನು ಅಂತ ಈ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟ್ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡದೆ ನೋಡಿ, ಒಂಥರ ಇನ್ಫಾರ್ಮೇಷನ್ ವಿಡಿಯೋ ಅಂತಲೇ ಹೇಳ್ಬೋದು. ಓಕೆ, ನೋಡೋಣ ಬನ್ನಿ ಎಷ್ಟೊತ್ತಿಗೆ ಹೋಗ್ತೀವಿ ಏನು ಅಂತ. ನಾವಿಬ್ಬರು ಹೆಂಗೆ ಕಾಣಿಸ್ತಿದ್ದೀವಿ ಅಂದರೆ ಈ ಓಡೋಕೆ ಮದುವೆ ಆಯ್ತಾರಲ್ಲ ಹಂಗೆ ಕಾಣಿಸ್ತಾ ಇದ್ದೀವಿ. ನಾವು ಮಂತ್ರಾಲಯ ಹೋಗೋದು ಸಡನ್ಲಿ ಪ್ಲ್ಯಾನ್ ಆಯಿತು. ನಾವು ಹಂಗೆ ಮೈಸೂರು ರೈಲ್ವೆ ಸ್ಟೇಷನಿಂದನೇ ಹೋಗಿದ್ದು. ಯಾವುದೇ ರೀತಿ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಜನ್ರಲಲ್ಲೇ ಹೋಗೋಣ ಅಂತ ಹೋದ್ವಿ. ಜನ್ರಲ್ ಆಗಿರೋದ್ರಿಂದ ನಮ್ಮಿಬ್ಬರಿಗೂ ಟಿಕೆಟು ಟೋಟಲ್ಲು 380 ರುಪೀಸ್ ಆಯಿತು. ಎಲ್ಲಿರೋದು ಟ್ರೈನು? ನಾವು ಜನರಲಲ್ಲಿ ಸಿಕ್ಕಾಪಟ್ಟೆ ರಿಸ್ಕ್ ತಗೊಂಡು ಜರ್ನಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಫುಲ್ ರಿಸ್ಕ್ ತಗೊಂಡೇ ಹೋಗ್ತಾ ಇದ್ದೀನಿ ಅಂತ ನನಗೆ ಅನಿಸ್ತೈತೆ. ಯಾಕೆಂದರೆ ಇದೇ ಫಸ್ಟ್ ಟೈಮು ನಾವು ಟ್ರೈನ್ ಜರ್ನಿ ಮಾಡ್ತಾ ಇರೋದು. ನೋಡೋಣ ಹೆಂಗಿರುತ್ತೆ ಅಂತ. ಟಿಕೆಟ್ ಎಲ್ಲ ತಗೊಂಡಾಗಿದೆ. 4th ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಟ್ರೈನ್ ಬಂದಿಲ್ಲ. ಸದ್ಯ ನಮ್ಮ ಜೊತೆಗೆ ಯಾರೋ ಕಂಪ್ನಿಗೆ ಸಿಕ್ಕಿದ್ದಾರೆ. ಸೊ ಸ್ವಲ್ಪ ಭಯ ಕಡಿಮೆ ಆಯ್ತು ಇವಾಗ. ಮೈಸೂರಲ್ಲಿ ನಮಗೆ ಸೀಟ್ ಸಿಕ್ತು. ಸೊ ಏನೂ ಪ್ರಾಬ್ಲಮ್ ಅನಿಸ್ಲಿಲ್ಲ. ಹೋಗುವಾಗ ನಾವು ಇಷ್ಟು ಜನ ಇದ್ದದ್ದು, ಆದರೆ ಬೆಂಗಳೂರಿಂದ ಮುಂದೆ ಹೋಗುವಾಗ ಎಷ್ಟು ಜನ ಆಗ್ತಾರೆ ಅಂದರೆ ಕಾಲಿಡೋಕ್ಕೂ ಜಾಗ ಇಲ್ಲ, ಆ ರೀತಿ ಇದ್ದರು ನೋಡಿ. ಇವಾಗ ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ, ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇದೆ ಅಂತ. ಇದನ್ನೆಲ್ಲ ನೋಡ್ಬಿಟ್ಟು ನನಗನ್ಸಿದ್ದಂತೂ ಇಷ್ಟೇ, ಯಾವಾಗಲೇ ಬಂದರೂ ಕೂಡ ಬುಕ್ ಮಾಡ್ಕೊಂಡು ಹೋಗಬೇಕು ಅಂತ. ಯಾಕೆಂದರೆ ಫುಲ್ ಟಾಪಲ್ಲಿ ಮತ್ತು ಓಡಾಡೋ ಜಾಗದಲ್ಲೆಲ್ಲ ಕೂತ್ಕೊಂಡಿದ್ರು. ನಿಂತ್ಕೊಳ್ಳೋಕ್ಕಂತೂ ಜಾಗನೇ ಇರಲಿಲ್ಲ ಕೆಲವರಿಗೆ, ಅಷ್ಟರ ಮಟ್ಟಿಗೆ ನಿಂತಿದ್ರು. ಇನ್ನೂ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಮಕ್ಕಳುಗಳಂತೂ ಕರ್ಕೊಂಡಂತೂ ಹೋಗೋಕ್ಕೆ ಆಗಲ್ಲ ಜನರಲಲ್ಲಿ, ಯಾಕೆಂದರೆ ಅಷ್ಟು ರಶ್ ಇರುತ್ತೆ ಬೆಂಗಳೂರಿಂದ ಆಚೆಗೆ. ನಮಗೂ ಕೂಡ ರಶ್ ಇರುತ್ತೆ ಅಂತ ಹೇಳಿರೋ ಕಾರಣಕ್ಕೋಸ್ಕರನೇ ನಾವು ನಮ್ಮ ಪಾಪನ ಬಿಟ್ಟು ಹೋಗಿದ್ದದ್ದು. ಆದರೆ ಆ ರಶ್ ನೋಡಿಬಿಟ್ಟು ನಿಜ ನಾವು ಕರ್ಕೊಂಡು ಹೋಗದೇ ಇರೋದೇ ಒಳ್ಳೆಯದಾಯಿತು ಅಂತ ಅನಿಸ್ತಾಯಿತ್ತು. ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಹೋಗಿದ ಮೇಲೆ. ಸೊ ಹೆಂಗೋ ಟೈಮ್ ಪಾಸ್ ಮಾಡಿಕೊಂಡು ನಾವು ಕೂಡ ಜರ್ನಿನ ಚೆನ್ನಾಗೇ ಮಾಡ್ಕೊಂಡು ಹೋದ್ವಿ. ಪ್ಲೇಸ್ ಅಂತೂ ನಿಜವಾಗ್ಲೂ ಇಷ್ಟ ಆಯಿತು. ಬೆಟ್ಟಗಳು ಅದೆಲ್ಲ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಅದರಲ್ಲೂ ಫಸ್ಟ್ ಟೈಮ್ ನಾವು ಅಷ್ಟು ಲಾಂಗಲ್ಲಿ ಟ್ರೈನ್ ಜರ್ನಿ ಮಾಡಿದ್ದು. ಎಲ್ಲನೂ ನೋಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ವಿ. ಇದಪ್ಪ ಇವಾಗ ಟೆಂಪೋ ಹೋಗಬೇಕು. ಮಂತ್ರಾಲಯ ಬಂದಿದ್ದೀವಿ. 12 ಆಗೋಯ್ತು. ಫುಲ್ ರಶ್, ಜನ ಮಾತ್ರ ಸಿಕ್ಕಾಬಿಟ್ಟೆ ಇದ್ದಾರೆ. ಒಬ್ಬರಿಗೆ 50 ರುಪೀಸ್. ಯಪ್ಪ ಹೆಂಗಾಗ್ಬಿಟ್ಟಿದ್ದೀವಿ. ಕೂತ್ಕೋಬೋದು ಬನ್ನಿ. ಇಲ್ಲ ಯಾರು ಹುಡುಗರು ಕಳಿಸಿ ನೀವು ಬನ್ನಿ ಇಲ್ಲಿಗ. ಹಾಂ ಬೇಗ ಬನ್ನಿ, ಬೇಗ ಬೇಗ.
ನಾನು ನಿಜ ಬರ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ, ಅಷ್ಟು ಖುಷಿ ಆಗ್ತೈತೆ. ಫುಲ್ ಎಲ್ಲರೂ ಮಲ್ಗವ್ರೆ. ಇವಾಗ ಮಿಡ್ನೈಟ್ 1:30. ನಾವು ಬಂದಿರೋ ದಿನ 3 ಡೇಸ್ ಕಂಟಿನ್ಯೂಸ್ ರಜಾ ಇತ್ತು. ಅದು ಅಲ್ಲದೆ ನಾವು ಆ ದಿನ ರಥಸಪ್ತಮಿ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ರೂಮ್ ಅಂತೂ ಸಿಗಲಿಲ್ಲ. ಇನ್ನೊಂದೇನಪ್ಪ ಅಂದರೆ ಅಲ್ಲಿಗೆ ಹೋದರೆ ರೂಮ್ ಅವಶ್ಯಕತೆಯೇ ಇಲ್ಲ ಅಂತ ಅನಿಸುತ್ತೆ. 1 ಡೇಗಾದರೆ. ಜಾಸ್ತಿ ದಿನ ಆದರೆ ರೂಮ್ ಮಾಡ್ಕೋಬೇಕು. ಫುಲ್ ರಶ್ಶು. ಇವಾಗ ತಾನೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದೀವಿ. ಇವಾಗ ದರ್ಶನಕ್ಕೆ ಹೋಗಬೇಕು. ನಾವು ಹೋಗಿದ್ದೆ 1:30 ಆಗಿರೋದ್ರಿಂದ ನಾವಂತೂ ಯಾವುದೇ ರೂಮ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಕೂತು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು 2 ಅವರ್ಸ್ ಆದಮೇಲೆ 4 o'clock ಆದಾಗ ನಾವು ಹೋಗಿ ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಹೋಗಿದ್ದಿದ್ದು. ಅಲ್ಲೇ ಪಕ್ಕದಲ್ಲಿ ಬಿಸಿನೀರು ಎಲ್ಲ ಸಿಗುತ್ತೆ. ಜಸ್ಟ್ 100 rupees ಪರ್ ಪರ್ಸನ್ಗೆ. ಅಲ್ಲೇ ಹೋಗಿ ಸ್ನಾನ ಮಾಡಿಕೊಂಡು ನಾವು ರೆಡಿಯಾಗಿ 6 ಗಂಟೆಗೆ ಬಂದು ನಾವು ದರ್ಶನಕ್ಕೆ ಅಂತ ನಿಂತ್ಕೊಂಡಿದ್ದು. ಪ್ರತಿಯೊಂದಕ್ಕೂ ಅಮೌಂಟ್ ಅಂತೂ ಇದ್ದೇ ಇರುತ್ತೆ. ಲಗೇಜ್ ಇಡೋದ್ರಿಂದ ಹಿಡಿದು ಸ್ಲಿಪ್ಪರ್ ಬಿಡೋವರೆಗೂ ಟೋಕನ್ ತಗೊಂಡು ನಾವು ಅಲ್ಲಿ ಹೋಗಿದ್ದು. ಹಾಗಾಗಿ ಏನೂ ಇಶ್ಯೂ ಆಗಲಿಲ್ಲ. ನಮಗೆ 6 o'clockಗೆ ನಾವು ಕ್ಯೂ ಅಲ್ಲಿ ನಿಂತಿದ್ದಕ್ಕೆ ನಮಗೆ ದರ್ಶನ ಆಗಿದ್ದು 10 o'clock ಆಗೋಯಿತು. ಯಾಕೆಂದರೆ ತುಂಬಾ ರಶ್ ಇತ್ತು. ಇನ್ನು ಅಲ್ಲಿ ಹೋದಾಗ ಮೊದಲು ನಾವು ಅಲ್ಲಿನ ಗ್ರಾಮ ದೇವತೆ ಮಂಚಾಲಮ್ಮ ದೇವ್ರದ್ದು ದರ್ಶನ ಮಾಡಿ ಆಮೇಲೆ ನಾವು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗಬೇಕು. ಇಲ್ಲಿ ನೋಡ್ತಿದ್ದೀರಾ ಎಷ್ಟು ಜನ ಇದ್ದಾರೆ ಅಂದರೆ, ನಾವೆಲ್ಲ ಬೇರೆ ಒಂದು ವೀಡಿಯೋಸು ಇನ್ಸ್ಟಾದಲ್ಲೆಲ್ಲ ನೋಡಬೇಕಾದ್ರೆ ಅಷ್ಟು ಫ್ರೀಯಾಗಿರ್ತೀವಿ, ಫೋಟೋಸ್ ಎಲ್ಲ ತಗೊತಾ ಇದ್ರು. ಆದರೆ ಒಂದು ಬ್ಯಾಡ್ ಲಕ್ ಅನಿಸುತ್ತೆ, ಸಿಕ್ಕಾಪಟ್ಟೆ ರಶ್ ಮಾತ್ರ. ನಿಂತ್ಕೊಂಡು ಒಂದು ಫೋಟೋ ತೆಗಿಯೋಕ್ಕೂ ಆಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ಅಡ್ಡಾಡ ಬರ್ತಾನೆ ಇದ್ದರು. ಅಷ್ಟು ರಶ್ ಇದ್ದರೂ ಕೂಡ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ನಿಜವಾಗ್ಲೂ ರಾಯರ ಅನುಗ್ರಹ ಇಲ್ಲದೆ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅಂತ ಅನಿಸುತ್ತೆ. ಅದೇ ರೀತಿ ನನಗಂತೂ ಫೀಲ್ ಆಯಿತು. ಹಾಗೆ ಒಂದು ಸಲ ನದಿ ಹತ್ರ ಹೋಗಿ ಬರೋಣ ಅಂತ ನದಿ ಹತ್ರ ಹೋಗಿ ನೋಡ್ಕೊಂಡು ಬಂದ್ವಿ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ. ಮಂತ್ರಾಲಯ ಹೋದ್ಮೇಲೆ ನಾವು ಮಿಸ್ ಮಾಡ್ದೇನೆ ಅಲ್ಲಿ ಅಕ್ಕಪಕ್ಕ ಇರೋವಂಥ 5 ಪ್ಲೇಸ್ಗಳನ್ನ ನೋಡ್ಕೊಂಡು ಬರೋದು ಒಳ್ಳೆಯದು ಅಂತ ಹೇಳ್ತಾರೆ. ಮಠದ ಹತ್ರದಿಂದನೇ ನಾವು ವ್ಯಾನಲ್ಲಿ 150 rupees ಕೊಟ್ಟು ಈ ಒಂದು 5 ದೇವಸ್ಥಾನಗಳನ್ನ ನಾವು ನೋಡ್ಕೊಂಡು ಬರ್ಬೋದು. ಮೊದಲನೇದಾಗಿ ಅಭಯಾಂಜನೇಯ ಟೆಂಪಲ್. ಮತ್ತೊಂದು ದೇವಸ್ಥಾನ ಬಂದು ಬಿಚ್ಚಾಲೆ ಅಂತ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಸುಮಾರು 12 ವರ್ಷಗಳ ಕಾಲ ಇಲ್ಲೇ ಇದ್ರು ಅಂತಾನೆ ಹೇಳ್ತಾ ಇದ್ರು. ಇನ್ನು ಇಲ್ಲಿ ಒಂದು ಟೆಂಪಲ್ ಇದೆ, ಪಂಚಮುಖಿ ಆಂಜನೇಯ ಟೆಂಪಲ್, ಮತ್ತು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ.
ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡದೇ ಇರೋದ್ರಿಂದ ನಾವು ಬಸ್ಸಲ್ಲೇ ಬಂದಿದ್ದು. ಸೊ ಫಸ್ಟ್ ನಾವು ರಾಯಚೂರಿಗೆ ಬಂದು ರಾಯಚೂರಿಂದ ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ನಾವು ಮೈಸೂರಿಗೆ ಬಂದಿದ್ದು. ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ರಾಯರ ಆಶೀರ್ವಾದ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಇಷ್ಟೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ.